ನನ್ನ ಹೆಸರು ಅಬ್ದುಲ್ ತಯ್ಯೂಬ್ ಅಂತ. ಪಾಲ್ಗುನಿ ಸಾಂಪ್ರದಾಯಿಕ ಮೀನುಗಾರರ ಸಂಘ ಬೆಂಗ್ರೆ ಇದರಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ದು ಮಂಗಳೂರು ಮೀನುಗಾರಿಕೆ ಧಕ್ಕೆ ಏನಿದೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಮುಖ ಆದಾಯವನ್ನು ಸೃಷ್ಟಿಸುವಂತ ಒಂದು ವಲಯ ಆಗಿದೆ ಮೀನುಗಾರಿಕೆಯಲ್ಲಿ. ಇಲ್ಲಿ ಬಹುತೇಕರು ಈ ಭಾಗದಲ್ಲಿ ಬಹುತೇಕ ಕುಟುಂಬಗಳು, ಬಹುತೇಕ ಕಾರ್ಮಿಕರು ಮೀನುಗಾರಿಕೆಯನ್ನು ಅವಲಂಬಿಸಿ ಬಹಳಷ್ಟು ಜನರು ಇದನ್ನು ಆಶ್ರಯವಾಗಿ ಇಲ್ಲಿ ಇದ್ದಾರೆ. ಈ ಮೀನುಗಾರಿಕೆ ಧಕ್ಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಮಂಗಳೂರು ಮೀನುಗಾರಿಕೆ ಧಕ್ಕೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಇಲ್ಲಿ ವರ್ಷ ಆಗ್ತಾ ಬಂದಂತೆ ಬೋಟ್ಗಳ ಸಂಖ್ಯೆ, ದೋಣಿಗಳ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದ್ದು ಅದಕ್ಕೆ ಪೂರಕವಾದ ವ್ಯವಸ್ಥೆ ಇಲ್ಲಿ ಮಂಗಳೂರು ಧಕ್ಕೆಯಲ್ಲಿ ಆಗ್ತಾ ಇಲ್ಲ. ಇಲ್ಲಿ ನಾವು ಒಮ್ಮೆ ಮಂಗಳೂರು ಧಕ್ಕೆಯ ಭಾಗವನ್ನು ಗಮನಿಸಿದ್ರೆ ಇಲ್ಲಿ ಏನು ಮೀನುಗಾರಿಕೆ ಬೋಟ್ಗೆ ಬೇಕಾದಂತ ವ್ಯವಸ್ಥೆಗಳು, ಅದಕ್ಕೆ ಬೇಕಾದ ಪೂರಕವಾದಂತ ಜಟ್ಟಿ ವ್ಯವಸ್ಥೆ ಇರ್ಬೋದು, ಅವರಿಗೆ ಬೇಕಾದಂತ ರಸ್ತೆ ಸಂಪರ್ಕ, ಇದೆಲ್ಲ ಒಂದು ಇಕ್ಕಟ್ಟಿನ ವಾತಾವರಣ ನಮ್ಮ ಮಂಗಳೂರು ಧಕ್ಕೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಸರ್ಕಾರ ಏನು ಮಂಗಳೂರಿನ ಈ ಜಿಲ್ಲೆಯ ಮೀನುಗಾರರಿಗೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಸರ್ಕಾರ ಸಹ ವಿಫಲವಾಗಿದೆ. ಇಂದಿನ ಬಹಳಷ್ಟು ಶಾಸಕರುಗಳು ಇರ್ಬೋದು, ಇಲ್ಲಿನ ಬೇರೆ ಬೇರೆ ಪಕ್ಷಗಳು ಇಲ್ಲಿ ಆಡಳಿತ ನಡೆಸಿದ್ರು ಸಹ ಮಂಗಳೂರು ಧಕ್ಕೆಯನ್ನು ಅಭಿವೃದ್ಧಿ ಪಡಿಸುವಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ. ಒಂದು ನಮ್ಮ ಮಂಗಳೂರು ಧಕ್ಕೆಯಲ್ಲಿ ಈಗಾಗಲೇ 1500ಕ್ಕಿಂತಲೂ ಹೆಚ್ಚು ಬೋಟ್ಗಳು ಈ ಮಂಗಳೂರಿನ ಧಕ್ಕೆಯಲ್ಲಿದೆ. ಇಲ್ಲಿ ಈ ಬೋಟನ್ನು ಧಕ್ಕೆಯಲ್ಲಿ ಮೀನು ಖಾಲಿ ಮಾಡ್ಲಿಕ್ಕೆ ಬಂದ್ರೆ ಈ ಬೋಟ್ ಕಟ್ಟಿ ಮೀನು ಖಾಲಿ ಮಾಡ್ಲಿಕ್ಕೆ ಬೇಕಾದಂತ ಸರಿಯಾದ ಸ್ಥಳಾವಕಾಶಗಳು, ಬೋಟ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಬೇಕಾದಂತ ಸ್ಥಳಾವಕಾಶಗಳ ಕಮ್ಮಿ ಸಹ ಬಹಳಷ್ಟು ಸಮಸ್ಯೆ ಇಲ್ಲಿದೆ. ಒಂದೆಡೆ ಬೋಟ್ಗಳು ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಅದೇ ರೀತಿ ಆ ಬೋಟ್ಗಳ ಮೀನುಗಳನ್ನು ಮೀನು ಮಾರಾಟಕ್ಕೆ ತರುವಾಗ ಸಹ ಇಲ್ಲಿಯ ಮೀನುಗಾರರು ಇರಬಹುದು, ಅದನ್ನು ಮಾರುವಾಗ ಬಹಳಷ್ಟು ಒಂದು ಸ್ಥಳಾವಕಾಶದ ಕೊರತೆ, ಬೇರೆ ಬೇರೆ ಸಮಸ್ಯೆಗಳಿಂದ ಬಹಳಷ್ಟು ಸಮಸ್ಯೆಗಳನ್ನು ಇಲ್ಲಿನ ಮೀನುಗಾರಿಕಾ ಏನು ವಲಯ ಇದೆ ಬಹಳಷ್ಟು ಈ ಭಾಗದ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದೆಡೆ ಇಲ್ಲಿಯ ನಾಡದೋಣಿಗಳಿರ್ಬೋದು, ಮಂಗಳೂರಲ್ಲಿ ಈ ಜಿಲ್ಲೆಯಲ್ಲಿ ಸುಮಾರು 1500ರಷ್ಟು ಯಾಂತ್ರೀಕೃತ ದೋಣಿಗಳಿದೆ. ಈ ಮಂಗಳೂರು ಧಕ್ಕೆಯಲ್ಲಿ ಈ ನಾಡದೋಣಿಗಳಿಗೆ ಇಲ್ಲಿ ಅವರ ಮೀನು ಹಿಡಿದು ಬಂದು ಈ ಧಕ್ಕೆಯಲ್ಲಿ ಮಾರಾಟ ಮಾಡಲಿಕ್ಕೆ ನದಿಯಲ್ಲಿ ಧಕ್ಕೆಯಲ್ಲಿ ಬಂದು ಕಟ್ಟಲಿಕ್ಕೆ ಒಂದು ಸೂಕ್ತವಾದ ಸ್ಥಳ ಈವರೆಗೂ ಇಲ್ಲ. ಸರ್ಕಾರ ಇಲ್ಲಿಯ ನಾಡದೋಣಿ ಇರ್ಬೋದು, ನದಿ ದೋಣಿ ಮೀನುಗಾರರು ಇರ್ಬೋದು, ಅವರಿಗೆ ಒಂದು ಸಪರೇಟ್ ಆದಂತ ಒಂದು ಸೂಕ್ತವಾದ, ಅವರಿಗೂ ಅವರ ದೋಣಿಗಳು ಈ ದೊಡ್ಡ ದೊಡ್ಡ ಕಬ್ಬಿಣದ ಬೋಟ್ಗಳ ಮಧ್ಯೆ ಅವರ ಬೋಟ್ಗಳು ದೋಣಿಗಳು ಒಂದು ಸೇಫ್ ಆಗಿ ಕಟ್ಟಿ ಅವರ ಮೀನು ಮಾರಾಟಕ್ಕೆ ಹೋಗ್ಲಿಕ್ಕೆ ಒಂದು ಸೂಕ್ತವಾದ ಏನು ಸ್ಥಳಾವಕಾಶ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ. ಅಲ್ಲಿ ಒಂದು ಮೀನು ತಂದರೆ ಆ ಮೀನುಗಳನ್ನು ಅವರು ಅದನ್ನು ತೊಳಿಬೇಕಾದ್ರೆ ಒಂದು ನೀರಿನ ವ್ಯವಸ್ಥೆ ಇಲ್ಲಿ ಇಲ್ಲ. ಅದೇ ರೀತಿ ಇಲ್ಲಿ ಬಹಳಷ್ಟು ಕಾರ್ಮಿಕರು ಧಕ್ಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೀನು ಬುಟ್ಟಿ ಹಿಡಿಯಲು ಬರುವಂತ ಮಹಿಳೆಯರಿರ್ಬೋದು, ತಲೆಯವರು ಕಾರ್ಮಿಕರಿರ್ಬೋದು, ಬಹಳಷ್ಟು ಕಾರ್ಮಿಕರು ಈ ಧಕ್ಕೆಯನ್ನು ನಂಬಿ ಜೀವನ ಸಾಗಿಸುವವರಿದ್ದಾರೆ. ಅವರಿಗೂ ಒಂದು ಬೇಕಾದ ಹಾಗೆ ಇಲ್ಲಿ ಸೌಲಭ್ಯ ವ್ಯವಸ್ಥೆಗಳಿಲ್ಲ. ಅವರಿಗೆ ಬೇಕಾದಂತ ಶೌಚಾಲಯ ವ್ಯವಸ್ಥೆಗಳು, ಬಹಳಷ್ಟು ಮಹಿಳಾ ಕಾರ್ಮಿಕರಿದ್ದಾರೆ, ಅವರಿಗೆ ಬೇಕಾದ ಹಾಗೆ ಇಲ್ಲಿನ ಏನು ಕಾರ್ಮಿಕರಿದ್ದಾರೆ ಬಹಳಷ್ಟು ಕಾರ್ಮಿಕರು ಬೆಳಿಗ್ಗೆ ಹೊತ್ತಿನಲ್ಲೇ ಧಕ್ಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಪೂರಕವಾದ ವ್ಯವಸ್ಥೆಗಳಿಲ್ಲ. ಧಕ್ಕೆಗಳಲ್ಲೂ ಅಲ್ಲಿಯ ಏನು ಚರಂಡಿಗಳಿರ್ಬೋದು, ಅಲ್ಲಿಯ ಏನು ಕೊಳಚೆ ನೀರು ಹೋಗ್ಲಿಕ್ಕೆ ಸೂಕ್ತವಾದ ವ್ಯವಸ್ಥೆಗಳು, ಅಲ್ಲಿ ಮೀನು ಮಾರಾಟಕ್ಕೆ ಬೇರೆ ಬೇರೆ ಮೀನು ಮಾರಾಟ ಮಾಡುವ ಬೇರೆ ಬೇರೆ ಉದ್ಯಮಗಳಿಗೆ ಬೇಕಾದಾಗೆ ಸ್ಥಳಾವಕಾಶ, ಅಲ್ಲಿ ಬಾಕ್ಸ್ ಇಡ್ಲು ಸ್ಥಳಾವಕಾಶ, ಎಲ್ಲದಕ್ಕೂ ಬಹಳಷ್ಟು ಸಮಸ್ಯೆಗಳಿದೆ. ಅದೇ ರೀತಿ ಏನಿದೆ ಅಂದ್ರೆ ಇಲ್ಲಿ ಒಂದು ಧಕ್ಕೆಗೆ ಇಲ್ಲಿ ಮೀನು ಬಂದ್ರೆ ಆ ಮೀನನ್ನು ಸಾಗಿಸಲು ಬರುವ ವಾಹನಗಳು ದಟ್ಟಣೆ ದಿನನಿತ್ಯ ಅಲ್ಲಿ ಟ್ರಾಫಿಕ್ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿ ಒಂದು ರಸ್ತೆ ಅಗಲೀಕರಣ ಇರಬಹುದು, ಅಲ್ಲಿಯ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿನ ಟ್ರಾಫಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡುವಂತ ವ್ಯವಸ್ಥೆ ಮಾಡಲು ಸರ್ಕಾರ ವಿಫಲವಾಗಿದೆ. ಈಗಾಗಲೇ ಹಲವಾರು ಮನವಿಗಳು ಇಲ್ಲಿ ಧಕ್ಕೆ ಅಭಿವೃದ್ಧಿ ಆಗ್ಬೇಕು, ಬೋಟ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೇಕು, 2ನೇ ಹಂತ, 3ನೇ ಹಂತ, 4ನೇ ಹಂತ ಜಟ್ಟಿ ಆಗ್ಬೇಕು ಅಂತ ಮೀನುಗಾರ ಮುಖಂಡರು ಹಲವಾರು ಬಾರಿ ಮನವಿ ಮಾಡಿದ್ರು. ಆ ಕೆಲಸ ಬಹಳ ನಿಧಾನವಾಗಿ ಸಾಗ್ತಾ ಇದೆ. ಅದಕ್ಕೆ ಬೇಕಾದ ಪೂರಕವಾದಂತ ವ್ಯವಸ್ಥೆ ಆಗ್ತಾ ಇಲ್ಲ. ಒಂದೆಡೆ ಇಲ್ಲಿ ಮೀನುಗಾರಿಕರ ಸಮಸ್ಯೆ ಇದ್ರೆ, ಇನ್ನೊಂದೆಡೆ ಅಲೆಬಂದರು ಭಾಗದಲ್ಲಿ ಸಾಗರಮಾಲಾ ಯೋಜನೆಯಲ್ಲಿ ಏನು ಇವತ್ತು ವಾಣಿಜ್ಯ ಉದ್ಯಮಕ್ಕೆ ಒತ್ತು ಕೊಡುವ ರೀತಿಯಲ್ಲಿ
ಇವತ್ತು ಸರ್ಕಾರ ಅದಕ್ಕೆ ಹೆಚ್ಚು ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಈಗಾಗಲೇ ಸಾಗರಮಾಲಾ ಯೋಜನೆಯಲ್ಲಿ ಬೆಂಗ್ರೆಯಲ್ಲಿ ಕೋಸ್ಟಲ್ ಬರ್ತ್ ಅಂತ ನಿರ್ಮಾಣ ಮಾಡ್ತಾ ಇದೆ. ಅದೇ ರೀತಿ ಈ ನದಿ ಮಧ್ಯೆ ಮಂಗಳೂರಿನ ಧಕ್ಕೆ ಒಳಗಡೆ ಬೇರೆ ಬೇರೆ ಯೋಜನೆಗಳನ್ನು ಸರ್ಕಾರ ತರಲು ರೂಪಿಸ್ತಾ ಇದೆ. ಇದು ನೇರವಾಗಿ ಇಲ್ಲಿ ಮಂಗಳೂರಿನ ಧಕ್ಕೆಯಲ್ಲಿ ದುಡಿಯುವಂತ, ಧಕ್ಕೆಯಲ್ಲಿ ಕಟ್ಟಿದಂತ ಬೋಟ್ಗಳಿರ್ಬೋದು, ಈ ಬೋಟ್ ಕಟ್ಟಲು ಆಲ್ರೆಡಿ ಇಲ್ಲಿ ಇರುವ ಕಡಿಮೆ ವ್ಯವಸ್ಥೆಯಲ್ಲಿ ಮತ್ತಷ್ಟು ಯೋಜನೆಗಳನ್ನು ಸರ್ಕಾರ ತರ್ತಾ ಇರುವಾಗ ಇಲ್ಲಿ ಮೀನುಗಾರರ ಬದುಕನ್ನು ಒಂದು ಕತ್ತಲೆಯಲ್ಲಿಟ್ಟು ಯೋಜನೆಗಳನ್ನು ತರುವ ರೀತಿಯಲ್ಲಿದೆ. ಒಂದೆಡೆ ಇಲ್ಲಿ ಮೆಟ್ರೋ ಪ್ರಾಜೆಕ್ಟ್ ಅಂತ ಇಲ್ಲಿಗೆ ತರ್ತಾ ಇದ್ದಾರೆ. ಇನ್ನೊಂದೆಡೆ ಸೈಕಲ್ ವೇ ಅಂತ ಒಂದು ಬೋಲಾರ ಭಾಗದಲ್ಲಿ ಆ ಪ್ರಾಜೆಕ್ಟ್ ಬರ್ತಾ ಇದೆ. ಅದೇ ರೀತಿ ಹಳೆ ಬಂದರಲ್ಲಿ ರೋರೋ ರೋಪೆಕ್ಸ್ ಅಂತ ಸಾಗರಮಾಲಾ ಅಂಡರ್ ಅಲ್ಲಿ ಬರ್ತಾ ಇದೆ. ಈ ರೀತಿ ಏನು ಇಲ್ಲಿಯ ಪೋರ್ಟ್ಗೆ ಕೆಲವೊಂದು ಯೋಜನೆಗಳು ತರ್ತಾ ಇದು ಮುಖ್ಯವಾಗಿ ಈ ಹಿಂದೆ ಏನು ಆ ರೀತಿ ಅಭಿವೃದ್ಧಿ ಕಾಣ್ತಾ ಇಲ್ಲ. ಈಗ ಯಾಕೆಂದ್ರೆ ಈಗ ಎಲ್ಲ ಯೋಜನೆಗಳು ಪೋರ್ಟು ಇದು ಮುಖ್ಯವಾಗಿ ಎಲ್ಲ ದೇಶದ ವಿವಿಧ ಭಾಗಗಳಲ್ಲಿ ಅದಾನಿಗಳಂತ ಧನಿಗಳಿಗೆ ಇಲ್ಲಿಯ ಪೋರ್ಟ್ಗಳನ್ನು ನೀಡ್ತಾ ಇದ್ದಾರೆ. ಮಂಗಳೂರಿನ ಪೋರ್ಟು ಅದೇ ದಿಕ್ಕಿಗೆ ಚಲಿಸ್ತಾ ಇದೆ ಅಂತ ನಮ್ಗೆ ಗೋಚರಿಸ್ತಾ ಇದೆ. ಇಲ್ಲಿ ಸಹ ಈ ಮಂಗಳೂರು ಪೋರ್ಟ್ ಸಹ ಅದಾನಿ ಅಂತವರಿಗೆನೆ ನೀಡ್ಲಿಕ್ಕೆ ಮುಂದಾಗಿದ್ದಾರೆ. ಇಲ್ಲಿಯ ಅವರ ಗುಜರಾತಿನ ವಾಣಿಜ್ಯ ವಹಿವಾಟುಗಳು ಇಲ್ಲಿ ವಿಸ್ತರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಏನು ಆಲ್ರೆಡಿ ಮುಂಚಿನಿಂದ ಇಲ್ಲಿ ಸಾಂಪ್ರದಾಯಿಕವಾಗಿ ವೆಸಲ್ಗಳಿಂದ ಇಲ್ಲಿಂದ ಹಳೆಬಂದರಿನಿಂದ ಲಕ್ಷದ್ವೀಪಕ್ಕೆ ಇಲ್ಲಿ ವಸ್ತುಗಳು ಸಾಗಾಟವಾಗ್ತಾ ಇತ್ತು. ಇಲ್ಲಿ ವೆಸಲ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಈ ಲಕ್ಷದ್ವೀಪ ಮತ್ತು ಮಂಗಳೂರು ಏನು ವಹಿವಾಟು ಸಹ ಇಲ್ಲಿ ಕಡಿಮೆ ಆಗಿದೆ. ಈಗ ಅವರು ಏನು ಸಾಗರಮಾಲಾ ಯೋಜನೆಯಿಂದ ಲಕ್ಷದ್ವೀಪಕ್ಕೆ ಅಂತ ಹೆಸರಿಯಲ್ಲಿ ಇದು ಬೇರೆ ರಾಜ್ಯಗಳಿಗೆ ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ಗಳಿರ್ಬೋದು, ಇಲ್ಲಿಗೆ ಬಿಸ್ನೆಸ್ ಸಾಧಿಸಲು ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಏನು ಸಾಗರಮಾಲಾ ಅಂತ ಯೋಜನೆಯಲ್ಲಿ ಕೇವಲ ಈ ಪೋರ್ಟ್ ರಿಲೇಟೆಡ್ ಅಭಿವೃದ್ಧಿಗೆ ಮಾತ್ರ ಇವರು ಸೀಮಿತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಮಂಗಳೂರಿನ ಬೆಂಗ್ರೆಯಲ್ಲಿ ಸಾಗರಮಾಲಾ ಯೋಜನೆಯಲ್ಲಿ ಹಲವು ಮೀನುಗಾರರ ತಂಗುದಾಣ ಈಗಾಗಲೇ ಕಳೆದುಕೊಂಡಿದ್ದಾರೆ. ಅವರಿಗೆ ಪೂರಕವಾದ ಧಕ್ಕೆ ವ್ಯವಸ್ಥೆ ಈಗಲೂ ಸರ್ಕಾರ ಮಾಡಲಿಲ್ಲ. ಇಲ್ಲಿ ಬಹಳಷ್ಟು ಮೀನುಗಾರರು ಇಲ್ಲಿ ನದಿಯಲ್ಲಿ ದುಡಿಯುವವರು ಇರ್ಬೋದು, ಸಮುದ್ರದ ಹಲಿವೆ ಬಾಗಿಲಿನಲ್ಲಿ ದುರಂತವಾದಾಗ ಅವರನ್ನು ಅವರ ಜೀವ ರಕ್ಷಿಸಲು ತಕ್ಷಣ ಸ್ಪಂದಿಸಲು ಇಲ್ಲಿಯ ಕೋಸ್ಟಲ್ ಗಾರ್ಡ್ ಇರ್ಬೋದು ಅಥವಾ ಬೇರೆ ಸರ್ಕಾರದ ಕರಾವಳಿ ಕಾವಲು ಪಡೆ ಆಗ್ಬೋದು, ಹತ್ತಿರದಲ್ಲಿ ಸ್ಪಂದಿಸಿ ಕಾರ್ಯನಿರ್ವಹಿಸಲು ಬೇಕಾದಂತ ವ್ಯವಸ್ಥೆಗಳಿಲ್ಲ. ಹಲಿವೆ ಬಾಗಿಲಿನಲ್ಲಿ ಇವರು ಕಾರ್ಯನಿರ್ವಹಿಸಬೇಕು ಅಂತ ನಾವು ಈ ಮುಂಚಿನಿಂದಲೂ ಮೀನುಗಾರರು ಆಗ್ರಹಿಸ್ತಾ ಇದ್ದಾರೆ. ಹಲವಾರು ಜೀವಗಳು ಇವಾಗಲೇ ಅಲ್ಲಿ ಬಲಿಯಾಗಿದೆ. ತಕ್ಷಣ ಸ್ಪಂದಿಸಲು ವಿಫಲರಾಗ್ತಾರೆ. ಅದೇ ರೀತಿ ಇಲ್ಲಿ ಒಂದು ಸಿ ಆಂಬ್ಯುಲೆನ್ಸ್ ಬೇಕು. ಈ ಮಂಗಳೂರು ಧಕ್ಕೆಯಲ್ಲಿ ಸುಮಾರು 3000ದಷ್ಟು ಬೋಟ್ಗಳು, ದೋಣಿಗಳು ಇರುವ ಜಾಗಕ್ಕೆ ಸಿ ಆಂಬ್ಯುಲೆನ್ಸ್ ಅಗತ್ಯ ಇದೆ. ಇದರ ಬೇಡಿಕೆಯು ಮೀನುಗಾರರು ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಮಂಗಳೂರು ಧಕ್ಕೆಯಲ್ಲಿ ಈ ಮೀನುಗಾರರ ಬದುಕಿಗೆ ಬೇಕಾದಂತ ವ್ಯವಸ್ಥೆಗಳಾಗ್ತಾ ಇಲ್ಲ. ನಾವು ಕೇರಳವನ್ನು ನೋಡಿದ್ರೆ ಕೇರಳದಲ್ಲಿ ಮೀನುಗಾರರಿಗೆ ಅವರಿಗೆ ನಿವೇಶನ ದೊರೀತಾ ಇದೆ. ಮೀನುಗಾರರಿಗೆ ಏನು ಅವರ ಆರ್ಥಿಕ ಸಂಕಷ್ಟ ಸಮಯದಲ್ಲಿ ಅವರಿಗೆ ಬೇಕಾದಂತ ಪ್ಯಾಕೇಜ್ಗಳನ್ನು ನೀಡಲಾಗ್ತಾ ಇದೆ. ಅವರಿಗೆ ಆರ್ಥಿಕ ಪರಿಹಾರ ಒದಗಿಸ್ತಾ ಇದ್ದಾರೆ. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯಗಳು ಸಿಗ್ತಾ ಇದೆ. ಆದರೆ ಮಂಗಳೂರಲ್ಲಿ ಬಹುತೇಕ ಮೀನುಗಾರರಿದ್ದಾರೆ. ಇಲ್ಲಿನ ಕರಾವಳಿ ಭಾಗದ ಉಲ್ಲಾಲ ಇರ್ಬೋದು, ಅದೇ ರೀತಿ ಬೆಂಗ್ರೆ ಇರ್ಬೋದು, ಅದೇ ರೀತಿ ಕುಲಾಯಿ, ಆ ಭಾಗದಲ್ಲಿ ಹಲವಾರು ಮೀನುಗಾರ ಕುಟುಂಬಗಳು ನಾಡುದೋಣಿ ಮೀನುಗಾರರಲ್ಲಿ ಇದ್ದಾರೆ. ಆದ್ರೆ ಸರ್ಕಾರದಿಂದ ಇವರಿಗೆ ನಿವೇಶನ ದೊರೆಯುವಂತದ ಸರ್ಕಾರದ ಸೌಲಭ್ಯವ ಇಲ್ಲಿ ಬಹಳಷ್ಟು ಕಡಿಮೆ ಇದೆ. ಈ ರಾಜ್ಯದಲ್ಲಿ ಮೀನುಗಾರರಿಗೆ, ಅದರಲ್ಲಿ ಮೀನುಗಾರ ದುಡಿಯುವ ಕಾರ್ಮಿಕರಿಗೆ ಸರ್ಕಾರ ಒತ್ತು ಕೊಡಬೇಕು. ಅವರ ಸಮಸ್ಯೆಗಳಿಗೆ, ಅವರ ಏನು ಬೇರೆ ಬೇರೆ ಸಮಸ್ಯೆಗಳಿದೆ ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ಅವರ ಸಮಸ್ಯೆಗಳನ್ನು ಈಡೇರಬೇಕು ಅಂತ ಆಗ್ರಹಿಸಿ ಈಗಾಗಲೇ ಜಿಲ್ಲೆಯಲ್ಲಿ ಡಿಸೆಂಬರ್ 8ರಂದು ಜಿಲ್ಲೆ ಬೇರೆ ಬೇರೆ ವಿವಿಧ ಸಮಸ್ಯೆಗಳ ಈಡೇರಿಕೆಗೆ ಆಗ್ರಹಿಸಿ ಜನರ ನಡೆ ಉತ್ತಮದ ಬದುಕಿನ ಕಡೆ ಅನ್ನುವ ಪ್ರತಿಭಟನೆ ಇಲ್ಲಿ ಮಂಗಳೂರಿನ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಡಿಸೆಂಬರ್ 8ರಂದು ನಡೆಯಲಿದೆ. ಮಂಗಳೂರಿನ ಅಂಬೇಡ್ಕರ್ ವೃತ್ತ ಜ್ಯೋತಿ ಸರ್ಕಲ್ನಿಂದ ಬೆಳಿಗ್ಗೆ 10 ಗಂಟೆಗೆ ಡಿಸೆಂಬರ್ 8ರಂದು ಬೆಳಿಗ್ಗೆ 10 ಗಂಟೆಗೆ ಮೆರವಣಿಗೆ ಪ್ರಾರಂಭವಾಗಿ ಸುಮಾರು 10:45ರಷ್ಟು ಸಮಯಕ್ಕೆ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ಕ್ಲಾಕ್ ಟವರ್ ಅಲ್ಲಿ ಬಹಳ ಒಂದು ದೊಡ್ಡದಾದ ಪ್ರತಿಭಟನೆ. ಈ ಜಿಲ್ಲೆಯ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಮೀನುಗಾರರ ಸಮಸ್ಯೆ ಇರ್ಬೋದು, ಇಲ್ಲಿನ ಅಡಿಕೆ ಉದ್ಯಮದ ಸಮಸ್ಯೆ ಇರ್ಬೋದು,
ಅದೇ ರೀತಿ ಇಲ್ಲಿಯ ಜನರ ಶಿಕ್ಷಣ, ಉದ್ಯೋಗ, ನಿವೇಶನ, ಅದೇ ರೀತಿ ಅನಿವಾಸಿ ಭಾರತೀಯಗಳ ಸಮಸ್ಯೆ, ಬಹಳಷ್ಟು ಜನರ ಬೇರೆ ಬೇರೆ ಸಮಸ್ಯೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲೆಯಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಮೀನುಗಾರರು ಬಹಳಷ್ಟು ಭಾಗವಹಿಸ್ತಾರೆ. ಅದೇ ರೀತಿ ಇಲ್ಲಿಯ ಮೀನುಗಾರರ ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಅದೇ ರೀತಿ ಏನು ಸರ್ಕಾರದಿಂದ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಇಲಾಖೆ ಇರಬಹುದು, ಅದೇ ರೀತಿ ಇಲ್ಲಿಯ ಜಿಲ್ಲೆಯ ರಾಜ್ಯದಲ್ಲಿ ಮೀನುಗಾರರ ಕಾರ್ಮಿಕರಿಗೂ ಆ ರೀತಿಯ ಕಲ್ಯಾಣಿ ಮಂಡಳಿ ಆಗ್ಬೇಕು. ಅದರ ಮುಖಾಂತರ ಅವರ ಮಕ್ಕಳ ಮೀನುಗಾರರ ಮಕ್ಕಳ ಶಿಕ್ಷಣಕ್ಕೆ ಇರಬಹುದು, ಅದೇ ರೀತಿ ಅವರ ನಿವೇಶನ ಇರಬಹುದು, ಬೇರೆ ಬೇರೆ ಅವರಿಗೆ ಆರ್ಥಿಕ ಸಂಕಷ್ಟ ಇರುವಾಗ ಅವರಿಗೆ ಸಾಲ ಒದಗಿಸುವಂಥದ್ದು ಅಥವಾ ಸರ್ಕಾರದ ಇತರ ಸೌಲಭ್ಯಗಳನ್ನು ಅದರ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಡಿಸೆಂಬರ್ 8ರ ಹೋರಾಟಕ್ಕೆ ಇಲ್ಲಿಯ ಬೇರೆ ಬೇರೆ ವಿಭಾಗದ ಕಾರ್ಮಿಕರು, ಮೀನುಗಾರರು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಹೋರಾಟದಲ್ಲಿ ತಾವುಗಳು ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಸರ್ಕಾರಕ್ಕೆ ಈ ನಮ್ಮ ಸಮಸ್ಯೆಗಳನ್ನು ತಿಳಿಸಲು ಸಾಧ್ಯವಾಗಬೇಕು ಅಂತ ಈ ಸಮಯದಲ್ಲಿ ಹೇಳಿಕೊಳ್ತಾ ಇದ್ದೇನೆ.